ಹುಣಸೆ ಮೊಗ್ಗು, ಕೊತ್ತಂಬರಿ ಕಾಯಿ ಎಲ್ಲ ಒಟ್ಟಿಗೆ ಹಾಕ್ತೀವಿ. ಜಗಳ ಅಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದಿದ್ದೇನೆ. ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮದಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಹಾಗೆ ಅಂಗಳದಲ್ಲಿ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸುಸ್ವಾಗತ. ಇವತ್ತು ಸಂಜೆ ಅಂಗಳದಲ್ಲಿ ಅಡುಗೆ ಮಾಡೋದಕ್ಕೆ ಕೂತಿದ್ದೀವಿ. ನಮ್ಮ ಶ್ರೀಮತಿ ಅವರು ಇವತ್ತು ನಮ್ಮ ಹಳ್ಳಿ ಸ್ಪೆಷಲ್ ಅಲ್ಲ ನಮ್ಮದು ನಮ್ಮ ಹಳ್ಳಿ ಸ್ಪೆಷಲು ಸಾರು ಸಾಂಬಾರು ಅದನ್ನು ಮಾಡ್ತಿದ್ದಾರೆ. ಅದು ತುಂಬ ಸ್ವಲ್ಪ ವಿಶೇಷ ಆಯಿತು ಈ ಸಾರಲ್ಲಿ. ಇವ್ರು ಮಾಡ್ತಿರೋ ಇದರಲ್ಲಿ ಅದೇನು ಅಂತ ಈ ಎಪಿಸೋಡ್ನಲ್ಲಿ ನೋಡಿವರಂತೆ. ನಮ್ಮ ಶ್ರೀಮತಿಯವರು ಅಲ್ಲಿ ಒಲೆ ಹಚ್ಕೋತಾ ಇದ್ದಾರೆ. ಅಷ್ಟರಲ್ಲಿ ಈ ಸಾಂಬಾರು ಮಾಡೋದಕ್ಕೆ ಏನೇನು ಪದಾರ್ಥ ತೊಗೊಂಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಕರಿಬೇವು ಮತ್ತು ಈ ಸಾಸಿವೆ ಏನು ತೊಗೊಂಡಿದ್ರು ಮೆಣಸಿನ್ಕಾಯಿ ಅದೆಲ್ಲ ಒಗ್ಗರಣೆಗೆ. ಈ ಸಾರಿಗೆ ಮುಖ್ಯವಾಗಿ ಅಂದರೆ ಈ ಅವರೆಬೇಳೆ ನೋಡಿರಿ, ಇದು ಇತ್ಕಿದ ಅವರೆಬೇಳೆ, ಇದ್ರ ಬಗ್ಗೆ ಹೇಳ್ತೀನಿ ಆಮೇಲೆ. ಮತ್ತು ಹುಣಸೆ ಮೊಗ್ಗು ಈ ಸೀಸನಲ್ಲಿ ನಮ್ಮ ಕಡೆ ಸಿಗುತ್ತೆ. ಹುಣಸೆ ಮೊಗ್ಗು ಹಾಕ್ತೀವಿ, ಚೆನ್ನಾಗಿರುತ್ತೆ. ಮತ್ತು ಧನಿಯಾ ಪುಡಿ, ಅಡುಗೆ ಅರಿಶಿನ, ಉಪ್ಪು, ಒಗ್ಗರಣೆಗೆ ಎಣ್ಣೆ ಇಷ್ಟು ತಗೊಂಡಿದ್ದಾರೆ. ಕುದ್ದು ಉಕ್ಕಿ ಅದು ನಾವು ಹಾಕಿರೋದ್ರಲ್ಲಿ ಅರ್ಧ ಭಾಗ ಆಗ್ಬಿಡುತ್ತೆ. ಒಲೆಯಲ್ಲಿ ಬಿಸಿ ಜಾಸ್ತಿ. ಕುಕ್ಕರಲ್ಲಾದರೆ ನೀನು 4 ಲೋಟ ನೀರಿಗೆ ಮಾಡಿದ್ರೆ 4 ಲೋಟದೇ ಸಾಂಬಾರಾಗಿರ್ತೈತೆ. ಇದು ಚೆನ್ನಾಗಿ ಕುದೀಲಿ. ಕುದಿಯೋಷ್ಟರಲ್ಲಿ ನಾವು ತರಕಾರಿ ಎಲ್ಲ ಹಚ್ಕೊಳ್ಳೋಣ. ಅವರೆಬೇಳೆ ನೋಡಿದ್ರಲ್ಲ, ಇತ್ಕಿದ ಅವರೆಬೇಳೆ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ಬ್ಲಾಗ್ ನೋಡೋರು ಗೊತ್ತಿರುತ್ತೆ. ಒಂದು ಸಲ ಹಳೆ ಬ್ಲಾಗಲ್ಲಿ ಯಾವಾಗಲೂ ಒಂದು ಸಲ ಇತ್ಕಿದ ಬೇಳೆ ಮಾಡಿದ್ವಲ್ಲ, ಅವರೆಬೇಳೆ ಒಣಗಾಕಿದ್ವಿ ಬಿಸಿಲಲ್ಲಿ. ಅದೇ ಅವರೆಕಾಯಿ ಸೀಸನ್ನಲ್ಲಿ ಅವರೆಕಾಯಿ ಕಡಿಮೆ ಇರುತ್ತಲ್ಲ, ಆ ಟೈಮಲ್ಲಿ ಅವರೆಕಾಯಿ ತಂದುಬಿಟ್ಟು ಸುಲಿದು ಇತ್ಕಿದ ಬೇಳೆ ಮಾಡಿಬಿಟ್ಟು ಅದನ್ನು ಬಿಸಿಲಲ್ಲ 1-2 ದಿನ ಒಣಗಿಸಿ ಎತ್ತಿಟ್ಕೊಳ್ಳೋದು. ಅದು ಈ ಥರ ಬೇಸಿಗೆ ಟೈಮಲ್ಲಿ ಯಾವಾಗಾದ್ರೂ ಅದನ್ನು ಬಳಸ್ಕೋಬೋದು, ಸಾರು ಮಾಡ್ಕೋಬೋದು ಅದರಲ್ಲಿ. ಇದು ಸಾರು ಮಾಡಕ್ಕೆ ಅಷ್ಟೇ ಅಲ್ಲ, ಬೋಂಡ ಮಾಡಬೇಕಾದ್ರೆ ಎಲ್ಲ ಹಾಕ್ಬೋದು. ಕರುಮ್ ಅಂತ ಇರ್ತೈತೆ ಅದು. ಚೆನ್ನಾಗಿರುತ್ತೆ ಇದು. ಅದನ್ನು ಅವತ್ತು ಒಣಗಿಸಿ ಎತ್ತಿಟ್ಕೊಂಡಿದ್ನ, ಇವತ್ತು ಇತ್ಕಿದ ಬೇಳೆ ಮಾಡೋಣ ಅಂತ. ಆಮೇಲೆ ಇಲ್ಲಿ ಹುಣಸೆ ಮೊಗ್ಗು ನೋಡಿದ್ರಲ್ಲ, ನಮ್ಮ ಕಡೆ ಈ ಸೀಸನಲ್ಲಿ ಹುಣಸೆ ಮೊಗ್ಗು ಹಾಕ್ತಾರೆ ಮಸ್ಕಾಯಿ ಮಾಡೋದಕ್ಕೆ. ಅದಕ್ಕೆ ಟೊಮೊಟೊ ಹಣ್ಣು ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದಾರೆ, ಇಲ್ಲಾಂದರೆ 2-3 ತೊಗೊತಿದ್ರಲ್ಲ, 2 ಟೊಮೊಟೊ ತೊಗೋತಿದ್ರು. ಸ್ವಲ್ಪ ಹುಣಸೆ ಮೊಗ್ಗು ಹಾಕೋದ್ರಿಂದ ಅದರಲ್ಲೂ ಹುಳಿ ಇರುತ್ತಲ್ವ, ಅದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದಾರೆ. ಬಿಸಿ ಕಾಯ್ತೈತೆ, ಮಳ್ತೈತೆ. ನೋಡ್ರಿ, ಒಲೆ ಮೇಲೆ ನೀರಿಟ್ಟು ಸಾರಿಗೆ ಈ ಕಡೆ ತರಕಾರಿ ಹೆಚ್ಕೊತಾವ್ರೆ. ಈ ಬದನೆಕಾಯಿ ಆಮೇಲೆ ಮತ್ತೆ ನೀರಕ್ಕೆ ಹಾಕ್ತೀವಿ. ಈಗ ಬೇಳೆ ತೊಳೆದಾಕ್ಬೇಕಲ್ವಾ. ಗೊತ್ತಿರೋರು ಯಾರು ಹೇಳಲ್ಲ, ಬೇಳೆ ಹಂಗೈತೆ ಹಿಂಗೈತೆ ಅಂತ ಯಾರು ಅನ್ಬೇಡಿ. ಅದು ಇರೋದೇ ಹಂಗೇನೆ. ಅದು ಒಣಗಿಸಿದ ಮೇಲೆ ಇತ್ಕಿದ ಬೇಳೆ ಕೈಲಿಂಗ್ ತೋರ್ಸಮ್ಮ, ಈ ಥರನೇ ಇರೋದು. ಅದು ಕೆಟ್ಟಿರೋ ಕಾಳಲ್ಲ, ಚೆನ್ನಾಗಿರೋದೆ. ಅದು ಒಣಗುವಾಗ ಬಣ್ಣ ಬರುತ್ತೆ, ಆ ಥರ ಒಂಚೂರು ಅಷ್ಟೇ. ನೀವು ಅವರೆಕಾಳನ್ನ ಇತ್ತುಬಿಟ್ಟು ರಾತ್ರಿ ಇತ್ತುಬಿಟ್ಟು ಬೆಳಗ್ಗೆ ಮಾಡಿದ್ರು ಒಂಥರ ಬಾಡ್ದಂಗಾಗಿ ಕಲರ್ ಚೇಂಜ್, ಒಂಥರ ಬಣ್ಣ ಬದಲಾಗಿರ್ತೈತೆ. ಅದು 2 ದಿನ ಬಿಸಿಲಲ್ಲಿ ಒಣಗಿರೋದು ಇನ್ನು ಹೆಂಗಿರ್ತೈತೆ ಇದು. ನಾವೇನಾದರೂ ವಿಡಿಯೋ ಮಾಡಬೇಕು, ರೆಸಿಪಿ ಮಾಡಬೇಕು ಅಂದರೆ ರಾತ್ರಿನೇ ಇಕ್ತಿರ್ಲಿಲ್ಲ, ಅದು ಒಂಚೂರು ಬಣ್ಣ ಚೇಂಜ್ ಆಗ್ತೈತೆ ಅಂತ. ಮಳ್ತಾ ಐತೆ ಬೆಳೆ, ಹೆಂಗಾಯ್ತದೆ ನೋಡ್ಬೇಕು. ಒಣಗಿರೋದಲ್ವ, ಬೇಯಲ್ಲ ಅನ್ಸುತ್ತೆ, ಬೇಗ ಬೇಯ್ತೈತೆ. ನಾನು ಸ್ವಲ್ಪ ಹೊತ್ತು ಬೇಯ್ತೈತೆ. ಹೌದಾ? ಅವರೇ ಬೇಳೆ ಬೇಗ ಬೇಯ್ತೈತೆ. ಅವರೇ ಬೇಳೆ ಹೆಂಗೆ ಬೇಯ್ತೈತೆ ಬೇಗ? ತೊಗರಿ ಬೇಳೆ ತಾನೇ ಬೇಯೋದು ಬೇಗ? ಅವರೇ ಬೇಳೆನೂ ಬೇಯ್ತೈತೆ. ಇದ್ಕಿದ ಅವರೆಕಾಳು, ಅವರೇ ಬೇಳೆ ಎಲ್ಲ ಬೇಗ ಬೇಯ್ತೈತೆ. ಹೌದಾ? ಆದ್ರೆ ಇದು ಒಣಗಿರೋದಲ್ವಾ, ಅದು ಬೇಯ್ತೈತೆ. ಹುಣಸೆ ಮಗ್ಳು ತೊಳ್ಕೊಬೇಕ ನೀರಲ್ಲಿ. ಹುಳಪಳ ಓಡಾಡಿರ್ತವೆ ಅದ್ರಾಗೆ ಅಂತ, ಓಡಾಡಿರ್ತವೆ, ಗಾಡಿ ಓಡಾಡಿರ್ತವೆ, ಧೂಳು, ಅದಕ್ಕೆ ತೊಳ್ಕೊಬೇಕು. ನೋಡ್ರಿ, ತರಕಾರಿ ಹೆಚ್ಚಿಟ್ಕೊಂಡವ್ರೆ. ಟೊಮೊಟೊ, ಈರುಳ್ಳಿ,
ಬದನೆಕಾಯಿ ಇಷ್ಟು ಹಚ್ಚಿಟ್ಕೊಂಡವ್ರೆ. ಎಲ್ಲ ಸ್ವಲ್ಪ ದೊಡ್ಡದಾಗಿ ಹಚ್ಚಿಟ್ಕೊಂಡವ್ರೆ, ತೀರಾ ಸಣ್ಣದಾಗೇನು ಹಚ್ಚಿಟ್ಕೊಳೋದು ಬೇಕಾಗಿಲ್ಲ. ಹಸಿಮೆಣ್ಸಿನ್ಕಾಯಿ ಮಾತ್ರ ಹಚ್ಚಿಟ್ಕೊಳಂಗಿಲ್ಲ, ಹಂಗೆ ಹಾಕಿದ್ರೆ ಹಂಗೆ ಹಾಕಿ ಮಸ್ದಾಗ ಅದು ಇದಾಗ್ತದೆ, ನುಣ್ಗಾಗ್ತದೆ ಅಷ್ಟೇ. ಬೆಂದೈತಾ ನೋಡು, ಸುಡ್ತೈತೆ ಹೇಳತ್ತಾನೆ, ಸುಡ್ತೈತೆ ಅಂತ. ಅಷ್ಟು ಗೊತ್ತಾಗಲ್ವೇನಪ್ಪ? ಅದು ನಿಂಗೆ ಸುಡಲ್ವಾ? ನಮ್ಗೆ ಸುಡ್ತೈತೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು. ನೋಡಿ ಇಲ್ಲಿ ಒಂದು ಸುತ್ತ ಬೆಂದೈತೆ ನೋಡು, ಸುತ್ತ ಒಂದು ಸುತ್ತ ಬೆಂದೈತಿ. ಈಗ ತಣ್ಣಗಾಗೈತೆ ನೋಡು, ಇದ್ರಲ್ಲಿ ಕಾಣಿಸ್ತೈತೆ ನೋಡು, ಜಾಸ್ತಿ ಕಾಣಿಸ್ತಾ ಇಲ್ವಾ? ಹಾಂ, ಇದ್ರಲ್ಲಿ ಕಾಣಿಸ್ತೈತೆ, ಸುತ್ತ ಬೆಂದೈತೆ, ಮಧ್ಯದಲ್ಲಿ ಗಟ್ಟಿ ಐತೆ, ಇನ್ನು ಬೇಯಬೇಕು. ಅದನ್ನು ಬೇಯಿಸ್ಕೊಳೋದಕ್ಕೆ ಮುಚ್ಚಿಟ್ಟು ಬೇಯಿಸ್ಕೋಬೇಕೀಗ. ಅದು ಬೆಂದಮೇಲೆ ತರಕಾರಿ ಹಾಕ್ಬೇಕಾ? ಒಂದು ಅರ್ಧ ಬೇಯ್ಲಿ. ಬೆಂದಿರ್ಬೇಕಾ ಗೊತ್ತಿಲ್ಲ, ನೋಡೋಣ. ನೋಡಪ್ಪ, ಅರ್ಧ ಬೆಂದೈತೆ, ಕಾಣಿಸ್ತೈತಾ? ಅರ್ಧ ಬೆಂದೈತೆ. ಇಲ್ಲಿ ನೋಡಿ, ಇದು ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಕಾಣಿಸುತ್ತೆ, ಕಾಣಿಸ್ತೈತಾ? ಅರ್ಧ ಬೆಂದೈತೆ. ಈಗ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನಕಾಯಿ, ಬದನೆಕಾಯಿ, ಹುಣಸೆ ಮೊಗ್ಗು, ಕೊತ್ತಂಬರಿ ಕಾಯಿ ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಏನು ತಗೊಳ್ಳೋದು ಎಲ್ಲ ಹಾಕ್ಬಿಡೋದು. ಹುಷಾರು, ಸಿಡಿದಾತ್, ನೀರು ಸಿಡಿತೈತೆ, ಕಾದೈತೆ. ಹುಷಾರಾಗಮ್ಮ, ನೀರು ಸಿಡಿತೈತೆ. ಅದೆಲ್ಲ ಹಾಕೊಂಡೆ. ಆಮೇಲೆ ಇದು ಧನಿಯಾ ಪುಡಿ ನೀವಾಗಲೇ ಹಾಕದಾ? ಹ್ಞೂ. ಅಷ್ಟು ಹಾಕೋದನ್ನ? ಅಷ್ಟು ಅಲ್ಲ, ಎಷ್ಟು ಬೇಕೋ ಅಷ್ಟು. ಅಡುಗೆ ಅರಶಿನ, ಖಾರದ ಇನ್ನೊಂದು ಸ್ವಲ್ಪ ಬೇಯಲಿ, ಆಮೇಲೆ ಹಾಕೋಣ. ಇದು ಖಾರದ ಪುಡಿ ಹಾಕಂಗಿಲ್ಲಲ್ಲ? ಹಸಿಮೆಣಸಿನಕಾಯಿ ಹಾಕಿದ್ದೆ. ಹಸಿಮೆಣಸಿನಕಾಯಿ ಖಾರ ಆಯ್ತು, ಕರೆಕ್ಟ್. ಖಾರದ ಪುಡಿ ನೆನಕೆ. ಅಷ್ಟೇ. ಇದೆಲ್ಲ ತಿರ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬ. ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಬೇಳೆ ಎಲ್ಲ ಕದ್ರಕೊಂಡು ಹೋಗ್ಬೇಕು, ಹಂಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಬೇಳೆ ಎಲ್ಲ ಚೆನ್ನಾಗಿ ಕದ್ರಿದ್ರೇನೆ ರುಚಿ ಚೆನ್ನಾಗಿರೋದು. ಬೇಳೆ ಕದ್ರಿಲ್ಲ ಅಂದ್ರೂ ಚೆನ್ನಾಗಿ ಬೆಂದಿರ್ತೈತಲ್ಲ, ಅವಾಗ ಯಾಕೆ ಮಸಿತಾರೆ? ಚೆನ್ನಾಗಿ ಕದ್ರಕೊಂಡು ಚೆನ್ನಾಗಿರ್ತೈತೆ, ರುಚಿ ಚೆನ್ನಾಗಿರ್ತೈತೆ. ಕತ್ಲಾಗ್ತಾ ಬಂತಾಗಲೇ ಅಂಗಳದಲ್ಲಿ ಅಡುಗೆ ಮಾಡಬೇಕಾದ್ರೆ ದಿನ ಹಂಗೆ ಆಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಇವತ್ತು ಸ್ವಲ್ಪ ಹೊರಗಡೆ ಫಂಕ್ಷನ್ ಬೇರೆ ಇತ್ತು, ಫಂಕ್ಷನ್ಗೆ ಹೋಗಿ ಫಂಕ್ಷನ್ ಮುಗಿಸ್ಕೊ ಬಂದವರು ಸೀದಾ ಹಂಗೆ ಬಂದು ಇದು ಮಾಡಲೇಬೇಕು ನಾವೊಂದು ದಿನಕ್ಕೊಂದು ವಿಡಿಯೋ ಇದಕ್ಕೆ ಅಂತಲೇ. ಅದಕ್ಕೋಸ್ಕರ ಇವಾಗ ಸಂಜೆ ವಿಡಿಯೋ ಮಾಡೋಕ್ಕೆ ಕೂತಿದ್ವಿ. ಒಂದು ಕಮೆಂಟ್ ಬಂತು ನನಗೆ, ಫೇಸ್ಬುಕ್ಕಲ್ಲಿ ಒಂದು ಕಮೆಂಟ್ ಬಂದಿದೆ. ಸರ್, ನೀವು ಶ್ರೀಮತಿ ಅವರು ತುಂಬ ಕ್ಲೋಸ್ ಆಗಿ ಅನ್ಯೋನ್ಯತೆಯಲ್ಲಿ ಇದ್ದೀರಾ, ನೀವು ಜಗಳ ಮಾಡ್ತೀರಾ ಪ್ರೀತಿಯಿಂದ, ಸುಮ್ಮನೆ ಕೇಳಿದೆ, ಬೇಜಾರು ಮಾಡಬೇಡಿ ಅಂತ, ಏನೋ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ. ಖಂಡಿತ ಬೇಜಾರೇನಿಲ್ಲ ಮೇಡಮ್. ಜಗಳ ಅಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದಿದ್ದೇನೆ, ಎಲ್ಲರ ಥರ ನಾವು ಮನುಷ್ಯನೇ. ಕೆಲವೊಂದು ಸಲ ಕೋಪ ಬರುತ್ತೆ, ನನಗೂ ಬರುತ್ತೆ, ಅವ್ರಿಗೂ ಬರುತ್ತೆ. ಆದರೆ ನಮ್ಮಿಬ್ಬರ ಮಧ್ಯೆ ಈಗೋ ಅನ್ನೋದು ಏನೋ ಇರ್ತದಲ್ಲ, ನಾನೇ ಅನ್ನೋ ಅದಿಲ್ಲ. ಅಂದರೆ ನಾವು ತುಂಬ ದೊಡ್ಡ ಮಟ್ಟದ ಜಗಳ ಏನಿಲ್ಲ, ಚಿಕ್ಕ ಪುಟ್ಟ ಕೋಳಿ ಜಗಳ ಅಂತಾರಲ್ಲ ಆ ಥರ ಇರುತ್ತೆ. ನನಗೆ ಕೋಪ ಬಂದಾಗ ಅವರು ಸ್ವಲ್ಪ ಸೈಲೆಂಟಾಗಿರ್ತಾರೆ, ಏನು ಮಾತಾಡೋದಿಲ್ಲ. ಅವರು ಕೋಪ ಬಂದಾಗ ನಾನು ಸ್ವಲ್ಪ ತಮಾಷೆ ಮಾಡಿ ನಗಿಸ್ಬಿಡ್ತೀನಿ. ಏನಂದರೆ ಕೋಪ ಬಂದಾಗ ಅವರು ಕಚ್ತಾರೆ ನನಗೆ, ಅದೆಲ್ಲ ವಿಡಿಯೋದಲ್ಲೆಲ್ಲ ತೋರ್ಸೋಕ್ಕಾಗಲ್ಲ. ಅವರು ಕಚ್ಚಿದಾಗ ನಾನು ಒಂದು ಡೈಲಾಗ್ ಹೊಡೆದ್ಬಿಡ್ತೀನಿ. ಅವಾಗೆಲ್ಲ ಒಂದು ಟ್ರೆಂಡ್ ಇತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ, ಕಚ್ಚಿದಾಗ ಟ್ಯಾಟೋ ಹಾಕಿಸ್ಕೊಂಡ್ಬಿಡೋದು, ಕಚ್ಚಿಸ್ಕೊಂಡು ಅವರ ಹೆಂಡತಿ ಹತ್ರನೋ ಗರ್ಲ್ ಫ್ರೆಂಡ್ ಹತ್ರನೋ ಕಚ್ಚಿಸ್ಕೊಂಡು ಟ್ಯಾಟೋ ಹಾಕಿಸ್ಕೊಳೋದು. ನಾನು ಅವ್ರು ಕಚ್ಚಿದಾಗ ಆ ಮಾರ್ಕ್ ಹಂಗೆ ಇತ್ತಲ್ಲ, ಬೇಗ ಇವಾಗ ನಾನು ಹೋಗಿ ಹಚ್ಚಾಕಿಸ್ಕೊಬರ್ತೀನಿ, ಅರ್ಜೆಂಟ್ ಹೋಗ್ತಿದ್ದೀನಿ ಅಂತ ತಮಾಷೆ ಮಾಡಿಬಿಡೋದು. ಆ ಥರ ಹಂಗೆ ಅಲ್ಲಿಗೆ ಸರಿ ಹೋಗುತ್ತೆ. ಆಮೇಲೆ ಇನ್ನೂ ಒಂದು ಇತ್ತೀಚೆಗೆ ಉದಾಹರಣೆ ಅಂದರೆ, ಇವ್ರಿಗೆ ಒಂದು ಸಲ ಕೋಪ ಬಂದಿತ್ತು. ಏನೋ ಸಾಂಬಾರು ಮಾಡೋದಕ್ಕೆ ಸೊಪ್ಪು ಮಾಡೋದಕ್ಕೆಲ್ಲ ಸಾರು ಸೊಪ್ಪು ಸೋಸ್ಕೊಡೋದಕ್ಕೆ ಇದು ಮಾಡ್ತಾಯಿದ್ದೆ, ಸೊಪ್ಪು ಸೋಸ್ತಾಯಿದ್ದೆ, ಪಾತ್ರೆ ಏನೋ ತೊಳಿತಿದ್ದೆ ನೀನು. ಆವಾಗ ಏನೋ ಹೇಳಿದ್ರು, ಏನೋ ಅಂದಿದ್ದಕ್ಕೆ ಅವರು ಏನೋ ಹೇಳಿದ್ರು, ಕುಂತ್ಕೊಂಡು ಅಗಲೆಲ್ಲ ಒಂದೊಂದು ಭ್ರಮಿಸ್ಕೊಂಡು ಹೇಳ್ತೀನಿ ನೀನು ಅಂತ ಏನೋ ಹೇಳಿದ್ರು. ಅದಕ್ಕೆ ನಾನು ಸರಿ ಅಂತ ಅವ್ರನ್ನ ಕರೆದೆ ಈಚೆ. ಓಯ್ ಅಂತ ಕರಿತೀನಿ ನಾನು ಮನೇಲಿದ್ದಾಗ, ಇವ್ರನ್ನ ಕರಿಬೇಕಾದ್ರೆ ಓಯ್ ಬಾಯಿಲಿ ಅಂತ ಕರೆದೆ. ಅವ್ರು ಬಂದರು. ಅವಾಗ ನಾನು ಮತ್ತೆ ಇನ್ನೊಂದು ಸಲ ಮಲಕ್ಕೊಂಡು ಹೇಳಿದೆ, ಕುಂತ್ಕೊಂಡು ಹೇಳ್ಬೇಡ ಅಂದಲ್ಲ, ಅದಕ್ಕೆ ಮಲಕ್ಕೊಂಡು ಹೇಳ್ತಿದ್ದೀನಿ. ಅವಾಗ ಇನ್ನೊಂದು ಸ್ವಲ್ಪ ಬೈದರು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಎದ್ದು ನಿಂತ್ಕೊಂಡು ಹೇಳಿದೆ, ಮಲ್ಕೊಂಡು ಹೇಳೋಗಿಲ್ಲ, ಕುಂತ್ಕೊಂಡು ಹೇಳೋಗಿಲ್ಲ, ಕೋಪ ಬರುತ್ತಲ್ಲ, ಅದಕ್ಕೆ ಇವಾಗ ಎದ್ದು ನಿಂತ್ಕೊಂಡು ಹೇಳ್ತಾ ಇದ್ದೀನಿ ಅಂತ. ಅವಾಗ ಪೂರ್ತಿ ನಗ್ಬಿಟ್ರು, ಅವ್ರ ಕೋಪ ಕರ್ಗೋಯ್ತು. ಈ ಥರ ಇರುತ್ತೆ, ಅದು ನಮ್ಮಲ್ಲಿರುತ್ತೆ, ನಮ್ಮ ಹೊಂದಾಣಿಕೆ ಮೇಲೆ ಅದೆಲ್ಲ ಇದಾಗಿರುತ್ತೆ.
ಏನಿಲ್ಲ, ಗಂಡ ಹೆಂಡತಿ ಮಧ್ಯೆ ಈಗೋ ಅನ್ನೋದಿಲ್ಲ ಅಂದರೆ ಯಾವ ಜಗಳ ಅದು ಇದು ಏನೂ ಬರೋದಿಲ್ಲ. ನಾನು ದೊಡ್ಡವನು, ನಾನು ಹೇಳ್ದಂಗೆ ಕೇಳಬೇಕು, ನನ್ನಿಂದನೇ ಎಲ್ಲ. ಇವಾಗ ಒಂದು ವ್ಲಾಗ್ ಮಾಡಬೇಕು ಅಂದರೆ ಇದು ನಾವಿಬ್ಬರು ಇದ್ರೇ ಒಂದು ಬ್ಲಾಗ್ ಮಾಡೋದು. ಈಗ ನಾನು ಇದು ಅಂಗಳದಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ಇವರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವರು ಚೆನ್ನಾಗಿ ಅಡುಗೆ ಮಾಡೋದ್ರಿಂದನೇ ಅಂಗಳದಲ್ಲಿ ಅಡುಗೆ ಇರೋದು. ಇದು ನೋಡ್ತಾ ಇರೋದು ನೀವು. ಮತ್ತು ಈ ವಿಡಿಯೋನ ನನಗೆ ವ್ಲಾಗ್ಸ್ ವಿಡಿಯೋ ಮಾಡ್ತೀನಿ, ಎಡಿಟ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಆ ಥರ ಗಂಡ ಹೆಂಡತಿ ಇಬ್ಬರು ಸೇರಿದ್ರೇ ಇದು ಸಂಸಾರದಲ್ಲಿ ಹೊಂದಾಣಿಕೆ ಮುಖ್ಯ. ಅದರಿಂದ ನಮ್ಮ ಮಧ್ಯೆ ತುಂಬ ದೊಡ್ಡ ಮಟ್ಟದಲ್ಲೆಲ್ಲ ಜಗಳ ಏನೂ ಆಗೋದಿಲ್ಲ. ಇದ್ರ ಬಗ್ಗೆ ನೀನೇನಾದ್ರು ಹೇಳ್ತೀರಮ್ಮ? ಏನಿಲ್ಲ, ನೀನು ಹೇಳ್ದಲ್ವ ಅಷ್ಟೇ. ಅಷ್ಟೇ. ಬಂದೈತಾ? ತಿಂದಿರ್ತೈತಿ. ತರಕಾರಿಗಿಂತ ಬೇಳೆ ಮುಖ್ಯ ಹೋಗ್ಬೇಕಾರೆ ಅದನ್ನು ಬೆಂದಿಲ್ಲ, ಇನ್ನು ಸ್ವಲ್ಪ ಬೇಯಬೇಕು. ಮುಚ್ಚಿಕ್ಕಂಗೆ ಬೇಯ್ತೈತೆ. ಉಪ್ಪು ಹಾಕ್ಬಿಡಣ. ಉಪ್ಪು ಹಾಕಿಲ್ಲ. ಉಪ್ಪು ಹಾಕ್ಬೇಕು, ಮರ್ತೋಗಿದೆ ಉಪ್ಪು. ಕಾಲ್ ಭಾಗ ಬೆಂದೈತೆ, ಇನ್ನೊಂದು ಕಾಲ್ ಭಾಗ ಬೇಯಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಣ. ಉಪ್ಪೆಲ್ಲ ಕರೆಸ್ಕೊಂಡು ಇದೆಲ್ಲ ಇನ್ನೊಂದು 2 ಕುದಿಬಿಟ್ರೆ ರೆಡಿ ಸಾಕು. ಅದಿನ್ನೂ ಮಸಿಬೇಕಲ್ವಾ, ಅದಂಗೆ ರೆಡಿ ಆಗ್ತದೆ. ಅಲ್ಲ, ತರಕಾರಿ ಎಲ್ಲ ಬೆಂದ್ರೆ ಮಸಿಯೋದು ಎಷ್ಟೊತ್ತು? ಯಾವ್ದು ಬೆಕ್ ಬಂದೈತೆ ನೋಡೋದಿದೆ. ಬಿಡು ಅದೇನೋ ಮಾಡ್ತೈತೆ ಬಿಡಮ್ಮ, ಅದೇನೋ ಹುಡುಕ್ತೈತೆ. ಹುಳಗಿಲ್ಲ ಹಿಡ್ಕೊಂಡು ತಿಂತೈತೆ ಹುಳಗಳಿದ್ರೆ. ಈಗೇನಾದರೂ ಬಂದೈತೆ ಆ ಬೆಳೆ? ಏನು ಹಿಂಗೆ ಕುದಿತೈತೆ? ಘಮ ಅಂತೈತೆ ನೋಡಿ ಸಾರು. ಬಂದೈತೆ ನೋಡಿ, ಕದ್ರಕೊಂಡೇ ಹೋಗ್ತೈತೆ. ಇಲ್ಲೆಲ್ಲ ನೋಡಿ, ಮಕ್ಕೆ ಬರ್ತೈತೆ ನನಗಿದೆ. ಸರಿ, ಮಸ್ಯಾನ? ಮಸ್ಯಾನ ಅಲ್ಲ, ಬಸಿಯಾನ. ಮಸ್ಯಾನ. ಫಸ್ಟ್ ಬಸಿಬೇಕು ತಾನೆ. ಏನ್ರಾಗ ಬಸಿತೀಮ ಇವಾಗ? ಈ ತಪ್ಲೆಕ್ ಬಸಿತೀನಿ. ಅದು ತಪ್ಲೆ ಅಲ್ಲ, ಬಟ್ಲು. ಈ ಬಟ್ಲಕ್ ಬಸಿತೀನಿ, ಈ ಬಟ್ಲಲ್ಲಿ ಮಸಿತೀನಿ. ಅದು ತಪ್ಲೆ. ಈ ಬಟ್ಲಲ್ಲಿ ಬಸಿತೀನಿ, ಈ ತಪ್ಲೆಯಲ್ಲಿ ಮಸಿತೀನಿ. ಸರಿನಾ? ಸರಿ. ಸುಡ್ತೈತೆ, ಹುಷಾರು. ಹುಷಾರಮ್ಮ. ಅದು ಹೊಡಿತೈತೆ ಕೈಗೆ. ಸಾಕು, ಇದನ್ನ ಹಂಗೆ ಇದ್ರಾಗ ತಗೋತೀನಿ, ಬಸಿಯಕ್ಕಾಗಲ್ಲ. ಹಂಗೆ ಸುಡ್ತೈತೆ. ಸುಟ್ಟಾಗೆ ತಗೋತೀಯ? ನೋಡಿಲಿ, ನೋಡಲ್ಲಿ ಕುದೀತಾ ಇರೋದು. ಏನು ಹಂಗೆ ಕುದೀತೈತೆ? ಒಲೆಯಿಂದ ಇಡ್ಸಿದ್ರು ಇನ್ನು. ಇದು ಇದ್ರಾಗ ಕೊಯ್ಕತ್ತೀನಿ, ತಿಳಿ ಕಟ್ನ. ಯಾಕಂದ್ರೆ ಇದ್ರಲ್ಲಿ ಮಸಿಯಕ್ಕಾಗಲ್ಲ, ಅದಕ್ಕೆ. ಮಸಗುಂಡು ಅಂತೀವಲ್ಲ, ಮಸಗುಂಡು. ಅದು ಗುಂಡು ಕೈತೆ ನೋಡ್ರಿ ಮುಂದೆ, ಅದಕ್ಕೆ ಮಸಗುಂಡು. ಅದು ಮಸಗುಂಡು ಅಥವಾ ಮಸಕೋಲು ಅಂತಾರೆ ಕೆಲವರು. ಅದು ಕೋಲು ಐತಲ್ಲ ಮುಂದೆ ಹಿಂದೆ, ಅದಕ್ಕೆ ಮಸಕೋಲು ಅಂತಲೂ ಅಂತಾರೆ. ಇದನ್ನೇನೋ ಇದರಲ್ಲಿ ಎಲ್ಲ ಇದ್ರ ಭಾಷೆಯಲ್ಲಿ ಮ್ಯಾಶ್ ಮಾಡೋದೇನೋ ಹೇಳ್ತಾರಲ್ಲ, ಇದನ್ನ ನಾವು ಮಸಿಯೋದು ಅಂತೀವಿ. ಅದು ಸ್ಟೀಲಿಂದು ಎಲ್ಲ ಬಂದೈತಲ್ಲ, ನಮ್ಮನೆಲ್ಲ ಐತಲ್ವಾ? ಸ್ಟೀಲಿಂದ ಐತೆ. ಆದ್ರೂ ಇದು ಮರದ್ದು ಚೆನ್ನಾಗಿರ್ತೈತೆ. ಮರದ್ರಾಗೆ ಚೆನ್ನಾಗಾಗೋದು. ಸ್ಟೀಲಿಂದ್ರಲ್ಲಿ ಹಿಂಗ ಅಂದ್ರೆ ಅದು ಸ್ವಲ್ಪ ಉದ್ದ ಇರಲ್ಲ, ಅದು ಸಿಡಿತಿರ್ತೈತಿ ಕೈಗೆಲ್ಲ. ಅದು ಉದ್ದ ಇರಲ್ಲ, ಈ ಹಿಂದೆ ಇಟ್ಕೊಳೋದು ಕಡ್ಡಿ. ಈ ಕಡ್ಡಿ ನುಣ್ಣಗಾಗೈತಲ್ವಾ? ಯಾತು ಕಾಣಿಸ್ತಾ ಇಲ್ಲ, ಅವ್ರ ಬೇಳೆ ಒಂದೊಂದು ಕಾಣಿಸ್ತೈತೆ ಅಷ್ಟೇ. ನೋಡ್ರಿ, ಅದು ತರಕಾರಿ ಬೇಳೆ ಏನು ಬೇಯಿಸ್ಕೊಂಡಿರ್ತಾರ ಅದೆಲ್ಲ ನುಣ್ಣಗೆ ಮಸ್ಕೋಬೇಕು ಹಿಂಗೆ. ಈಗ ಮಸಿಯೋದ್ರಿಂದನೇ ಇದಕ್ಕೆ ಮಸ್ಕಾಯಿ ಅಂತ ಹೆಸರು. ಮಸ್ಕಾಯಿ ಅಂತ ಕರೆಯೋದು. ಹೆಸರು ಅಂದರೆ ಟೊಮೊಟೊ ಬದನೆಕಾಯಿ ಎಲ್ಲ ಹಾಕಿರ್ತಾರಲ್ಲ, ಬಸಿತಾರಲ್ಲ, ಅದಕ್ಕೆ ಮಸ್ಕಾಯಿ. ಈಗ ಅದನ್ನು ಮಸ್ತಿದ್ನ ಈ ತಿಳಿಕಟ್ಟು ಬಸ್ತಿಕ್ಕಿದ್ರಲ್ಲ, ಆ ತಿಳಿಕಟ್ಟಿಗೆ ಸೇರಿಸ್ಕೊಳೋದಲ್ಲ. ತಿಳಿಕಟ್ಟಿಗೆ ಸೇರಿಸ್ಕೊಂಡು ಎಲ್ಲ ಒಂದ್ಸಲ ತಿರುಗ್ಕೊಂಡು ಈಗ ಒಗ್ಗರಣೆ ಹಾಕ್ಬಿಡೋಣ. ಒಗ್ಗರಣೆ ಹಾಕ್ಬೇಕು ಅದಕ್ಕೆ. ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ತಿರುಗಿಬಿಟ್ಟು ಇನ್ನೊಂದು ನಿಮಿಷ ಕುದಿಸ್ಬಿಡೋಣ. ನೀವು ಮಸ್ಕಾಯಿನ ಮಸ್ತು ಒಗ್ಗರಣೆ ಹಾಕ್ತಿದ್ದಂಗೆ ಊಟ ಮಾಡೋದ್ಕಿಂತ ಒಂದು ಕುದಿಸ್ಬಿಟ್ಟು ಮಸ್ಕಾಯಿ ಸಾಂಬಾರ್ನ ಹಾಕೊಂಡು ಊಟ ಮಾಡಿ ಸಕ್ಕತ್ತಾಗಿರ್ತೈತೆ. ಹೌದಾ?
ಅದೊಂದು ಕುದಿ ಕುದ್ರೆ ಇನ್ನೂ ರುಚಿ ಇರುತ್ತೆ. ಹೆಂಗಪ್ಪ ಹಾಕೋದಿ ಬೆಂಕಿಗೆ, ಒಂಚೂರು ಬೆಳ್ಳುಳ್ಳಿ ಜೊತ್ಕೊಬಿಡ್ತೀನಿ. ಲೋಟ ಅಂತೀವಿ, ಇದೇನಿದು ಬೌಲು, ಬಟ್ಲು ಕನ್ನಡ ಬಟ್ಲು, ಇಂಗ್ಲೀಷು ಬೌಲು. ಈಗ ಅದನ್ನ ಇದು ಮಾಡೋಕ್ಕೆ ಕುಟಾಣಿನ ಏನಂತ ತರಬೇಕು. ನಿಲ್ಲಲ್ಲ, ಅದು ಸುಮ್ಮನೆ ಇಟ್ಕೋಬೇಕಷ್ಟೆ. ಹಂಗತ್ಯ ಏಯ್ ಅದು ನಿಲ್ಲಲ್ಲ, ಅದು ನಿತ್ಯ. ಏನು ಐಡಿಯಾ ಮಾಡಿಬಿಟ್ಟೆ. ಎಣ್ಣೆ ಬಿಸಿ ಆಗೈತೆ. ಜಾಸ್ತಿ ಕಾದಿಲ್ಲ, ಅಲ್ಲೇ ಇದಾಕೈತೆ. ಕಾತೈತೆ. ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಹಂಗೇನೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮುರಿದಾಕೊಂಡು ಒಗ್ಗರಣೆ ಮಾಡಿ ಹಾಕೋಬೇಕು ಸಾರಿಗೆ. ಒಗ್ಗರಣೆಯನ್ನು ಸೇರಿಸ್ಕೊಂಡು ಸಾರೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೆ ಒಂದು ಕುದಿ ಕುದಿಸ್ಕೋಬೇಕು. ಸಾರು ಒಲೆ ಮೇಕಿ ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದೀತೈತೆ ಸಾರು. ಅಷ್ಟೇ ಹೆಂಗೆ ಗಮ್ ಅಂತ ಐತೆ ನೋಡು. ಗಮ್ ಅಂತ ಐತೆ. ಮತ್ತೆ ಸಾರು ತಿರುಗಿಸು ನೋಡು, ತೋರಿಸು ಸಾರು ಒಂದ್ಸಲ ಎತ್ತಿ. ತುಂಬ ಸುಂದರವಾಗಿ ಕಾಣ್ತಿದೆ ಸಾರು. ನಮ್ಮ ಶ್ರೀಮತಿಯವರ ಇದು ತುಂಬ ಸುಂದರವಾಗಿ ಮುದ್ದೆ ಆಗೈತೆ. ತುಂಬ ಸುಂದರವಾದ ಸಾರು. ಗಟ್ಟಿಗೆ ಮಾಡವ್ರೆ, ಸ್ವಲ್ಪ ಕುದ್ದು ಗಟ್ಟಿಗಾಗೈತೆ. ಆದರೆ ಈ ಸಾರು ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಕಡೆ ಮಸ್ಕಾಯಿ ಅನ್ನೋದು ತುಂಬ ಫೇಮಸ್. ನಮ್ ಕಡೆ ಚಿಕ್ಕ ಪುಟ್ಟ ಫಂಕ್ಷನ್ ಆಗ್ಲಿ, ದೇವ್ರಾಗ್ಲಿ, ಏನೇ ಮತ್ತೆ ಜನಕ್ಕೆ ಹೊಲ್ದಾಗಿ ಜಾಸ್ತಿ ಕೆಲಸ ಮಾಡಕ್ ಬರ್ತಾರಲ್ವಾ, ಅವ್ರಿಗೆ ಜಾಸ್ತಿ ಅಡ್ಗೆ ಮಾಡ್ಬೇಕು ಅನ್ನೋ ಟೈಮಲ್ಲಿ ಜಾಸ್ತಿ ಬಸ್ಕಾಯಿನೇ ಮಾಡೋದು. ಯಾಕಂದ್ರೆ ಸಾಂಬಾರು ಸರ್ದ್ ಬರ್ತೈತೆ, ರುಚಿಯಾಗೂ ಇರ್ತೈತೆ, ಜಾಸ್ತಿ ತರಕಾರಿ ಬೇಕಿಲ್ಲ, ಸುಂದರವಾಗೂ ಇರ್ತೈತೆ. ಅದಕ್ಕೋಸ್ಕರ ನೋಡ್ರಿ ಇಷ್ಟು ಚೆನ್ನಾಗಿದೆ ಸಾರು. ತುಂಬಾ ಸುಂದರವಾಗಿದೆ ಅಲ್ವಾ? ಎಲ್ಲರೂ ಕಮೆಂಟ್ ಮಾಡಿ ತುಂಬಾ ಸುಂದರವಾಗಿದೆ ಮೇಡಮ್ ಅಂತ. ನಮ್ಮ ಮನೆಯ ಅಂಗಳದಲ್ಲಿ ಸಿದ್ಧವಾದ ಅಡಿಗೆ ರುಚಿ ನೋಡೋಣ ಈ ಸಾರು ಹೆಂಗಿರುತ್ತೆ ಅಂತ. ಕೈಯಲ್ಲಿ ಸಾರಲ್ಲಿ ಹತ್ಕೋಬೇಕಿತ್ತು. ಮೊದಲನೇ ತುತ್ತು ದೇವ್ರಿಗೆ. ಸುಡ್ತಾ ಇದ್ದಮ್ಮ ಮುದ್ದೆನೂ ಬಿಸಿ ಐತೆ. ಎರಡು ಬಿಸಿದೆ ಅಲ್ವಾ? ಮಾಡು. ಸಕ್ಕತ್ತಾಗೈತೆ ನಿಜ. ಇದು ಅವರೇ ಬೇಳೆದು ನೋಡಿದ್ರಲ್ಲ ಹೆಂಗೆ ಅಂತ. ಇದು ನಮ್ಮ ಕಡೆ ತುಂಬ ಇದ್ರ ಸಾರು, ಫೇಮಸ್ ಸಾರು. ಜಾಸ್ತಿ ಮಾಡೋದು ಅಂದ್ರೆ ಎಲ್ಲರೂ ಅವರೇ ಬೇಳೆ ಹಾಕಿ ಏನ್ ಮಾಡಲ್ಲ, ತೊಗರಿ ಬೇಳೆ ಹಾಕಿ ಮಾಡೋದು. ನಾವು ಅವರೇ ಬೇಳೆ ನಾನು ಎತ್ತಿಟ್ಟಿದ್ನಲ್ವಾ, ಅದು ಇತ್ಕಿದ ಬೇಳೆ ಕಾಳು, ಅದಕ್ಕೋಸ್ಕರ ಅದನ್ನ ಹಾಕಿ ಮಾಡಿದೀವಿ. ಇಲ್ಲಾಂದ್ರೆ ತೊಗರಿ ಬೇಳೆ ಹಾಕೊಂಡು ಮಾಡ್ಬೋದು ಅಷ್ಟೇ. ಅವರೇ ಬೇಳೆ ಇದೇ ತರನೇ ಮಾಡ್ಕೊಂಡು ಚೆನ್ನಾಗಿರ್ತೈತೆ. ಅಷ್ಟೇ. ಇಷ್ಟ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ವ್ಲಾಗ್ ಅಲ್ಲಿ ಮತ್ತೆ ಸಿಗ್ತೀವಿ. ಬಾಯ್. ಎಲ್ರಿಗೂ ಶುಭರಾತ್ರಿ. ಬಾಯ್. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ.